ಅಲ್ಲಮ್ಮ, ಇಷ್ಟೆಲ್ಲ ಆದ್ರೂ ಇವ್ರು ನಾಟಕ ಮಾತ್ರ ನಿಲ್ಲಿಸ್ತಾ ಇಲ್ಲ ನೋಡು. ಯಾಕಾಗೆಲ್ಲ ಹೇಳ್ತೀಯ ಸೃಷ್ಟಿ? ಪಾಪ ನಿಮ್ಮ ತಂದೆಗೆ ಮೊದಲೇ ಆಸ್ತಮಾ ಇದೆ. ಪಾಪ ಅತ್ತೆ ನೋಡು ಎಷ್ಟು ನೆಂದು ಹೋಗಿದ್ದಾರೆ. ಈ ವಯಸ್ಸಲ್ಲಿ ಇದನ್ನೆಲ್ಲ ಅವರು ಸಹಿಸ್ಕೊಳಕ್ಕಾಗತ್ತಾ? ಹಾಗೆಲ್ಲ ಮಾತಾಡಬಾರ್ದು ಕಣೆ. ನಾನು ಹೋಗಿ ಛತ್ರಿ ಇದ್ರೆ ತಗೊಂಡ್ ಬರ್ತೀನಿ. ಮಾ, ಏನು ಹುಡುಕ್ತಾ ಇದ್ದೀರಾ? ಹೌದಮ್ಮ, ನನ್ನ ಗಂಡ ಮತ್ತೆ ನನ್ನ ಅತ್ತೆ ಇಬ್ರು ಮಳೆನಲ್ಲಿ ನೆನೀತಾ ಇದ್ದಾರೆ. ದಯವಿಟ್ಟು ಒಂದು ಛತ್ರಿ ಇದ್ರೆ ಕೊಡ್ತೀರಮ್ಮ? ಖಂಡಿತ ತರ್ತೀನಿ. ಅತ್ತೆ, ಯಾರಿಗೆ ಬೇಕು ನಿನ್ ಕೊಡೆ? ತಗೊಂಡೋಗೆ. ಯಾಕತ್ತೆ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ? ಯಾರ್ದೋ ಮನೆ ಮುಂದೆ ಹೀಗೆಲ್ಲ ಕೂತ್ಕೊಂಡ್ರೆ ಚೆನ್ನಾಗಿರುತ್ತಾ? ನಡೀರಿ. ಯಾರ್ದೋ ಮನೆಯಲ್ಲಿ ನಮ್ಮ ಮಗಳಿರೋದು ಸರಿನಾ? ರೀ, ನಕ್ಷತ್ರ ವಿಚಾರನ ನನಗೆ ಬಿಟ್ಬಿಡಿ. ನಾನು ಅದನ್ನ ನೋಡ್ಕೊಳ್ತೀನಿ. ನಾನು ಅವಳನ್ನ ಕರ್ಕೊಂಡು ಬರ್ತೀನಿ. ನಾನು ಕೇಳಿದ್ರೆ ಅವನು ಇಲ್ಲ ಅಂತ ಹೇಳೋದಿಲ್ಲ. ಶ್ರೀಮಂತರು ಮನೆ ಮುಂದೆ ಕೂತ್ಕೊಂಡು ಹೀಗೆಲ್ಲ ನಡ್ಕೊಂಡ್ರೆ ಸರಿನಾ? ಅದು ಮನೆಗೆ ಹೋಗೋಣ ಬನ್ನಿ. ಏನೇ ನೀನು ಕೊಡೆ ಇಟ್ಕೊಂಡು ನಾವಿಲ್ಲಿ ಬೆಚ್ಚ ಕೂರಕ್ ಬಂದಿದೀವ? ಹೋರಾಟ ಮಾಡ್ತಿದೀವಿ, ಉಗ್ರ ಹೋರಾಟ. ಗಾಳಿ ಮಳೆ ಅಲ್ಲ, ಭೂಕಂಪ ಬಂದ್ರು ಸರಿ, ನಾವಿಲ್ಲಿಂದ 1 ಇಂಚ್ ಅಲ್ಲಾಡಲ್ಲ. ಏನೇ ಆದ್ರೂ ಒಟ್ನಲ್ಲಿ ನಮ್ಮ ಮಗಳು ಮನೆಗೆ ಬರ್ಬೇಕು ಅಷ್ಟೇ. ನಿಮ್ ದಮ್ಮಯ್ಯ ಅಂತೀನಿ, ಸ್ವಲ್ಪ ಮೆತ್ತಗೆ ಮಾತಾಡ್ರಿ. ನಾವು ಹೀಗೆಲ್ಲ ಮಾಡೋದ್ರಿಂದ ಅವ್ರ ಮರ್ಯಾದೆ ಕೂತು ಶಕುಂತಲಾ ದೇವಿ ಅವರು ಅವಮಾನ ಆಗತ್ತೆ ರೀ. ಪಾಪ, ಇದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ನಾವು ಹೀಗೆಲ್ಲ ನಡ್ಕೊಂಡು ಸುಮ್ಮನೆ ಯಾಕೆ ಅವ್ರ ಮರ್ಯಾದೆನ ತೆಗಿಬೇಕು? ಮನೆಗೆ ಹೋಗೋಣ ಬನ್ರಿ. ಯಾರೇ ಅಂದಿದ್ದು ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತ? ಇದೆಲ್ಲ ಆಗ್ತಿರೋದು ಅವ್ರ ಮನೇಲೆ ತಾನೆ, ಇದನ್ನೆಲ್ಲ ಮಾಡಿಸ್ತಿರೋದು ಅವ್ರ ಮಗನೇ ತಾನೆ. ಅಂದ್ಮೇಲೆ ಇದು ಅವ್ರಿಗೆ ಸಂಬಂಧ ಪಟ್ಟಿದ್ದೆ. ಏನೇ ಆದ್ರೂ ನಾವು ಸುಮ್ಮನೆ ಬಿಟ್ಬಿಡ್ತೀವ? ಸಾಧ್ಯನೇ ಇಲ್ಲ. ಅಯ್ಯೋ ದೇವ್ರೇ, ಈ ನನ್ನ ಮಗನ ಪ್ರತಾಪ ತಡ್ಕೊಳಕ್ಕಾಗ್ತಾ ಇಲ್ಲ. ನನಗಾಗಲೇ ಎಲ್ಲ ಕಡೆ ಇಟ್ಕೊಂಡಿದೆ, ಅಲ್ಲಾಡೋಕ್ಕಾಗ್ತಿಲ್ಲ. ಅದ್ರ ಮೇಲೆ ಈ ಮಳೆ, ಹೊಟ್ಟೆದ್ ಬೇರೆ ಏನೂ ಇಲ್ಲ, ಚುರ್ರ ಅಂತಾನೆ. ಭೂಪತಿ ಅವಾಗಲೇ ಓದೋನು, ಇನ್ನೂ ಪತ್ತೆ ಇಲ್ಲ. ಅದೆಲ್ಲಿದ್ದಾನೋ, ಎಲ್ಲಿ ಹಾಳಾದ್ನೋ ಏನು ಕತೆನೋ. ಅಮ್ಮ, ನೀನ್ ನನ್ನ ಜೊತೆ ಇದೆಯಾ ತಾನೆ? ಏಯ್ ಮುದ್ಕೆ, ಇದೀನಿ. ಸತ್ರು ಸರಿ, ಇಲ್ಲಿಂದ ಕದಲ್ಬಾರ್ದು. ಅಷ್ಟಿದ್ರೆ ಸಾಕಮ್ಮ. ನಮ್ಮನೆ ಮಗಳು ನಮ್ಮ ಜೊತೆ ವಾಪಸ್ ಬಂದೇ ಬರ್ತಾಳೆ, ಹೆದರ್ಬೇಡ. ಅದ್ ಹೆಂಗ್ ಕಳ್ಸಲ್ವೋ ನಾನು ನೋಡೇ ಬಿಡ್ತೀನಿ. ಓ ಶಕುಂತಲಮ್ಮ, ಓ ಶಕುಂತಲಮ್ಮ, ಓ ಶಕುಂತಲಮ್ಮ. ಇನ್ನು ನನ್ನ ಕೈಲಾಗಲ್ಲ ಕಣತು ಕರಮ್ಮ. ಇವತ್ತೆರಡರಲ್ಲಿ ಒಂದು ಆಗ್ಲೇಬೇಕು. ಅಮ್ಮೋ, ನೀನ್ ದಮ್ಮಯ್ಯ ಅಂತೀನಿ, ಎದ್ದೋಗ್ಬೇಡ. ಇದೊಂದು ರಾತ್ರಿ ಕಳೆದ್ರೆ ಎಲ್ಲ ನಾವು ಅನ್ಕೊಂಡಂಗೆ ಆಗತ್ತೆ. ಕೂತ್ಕೊಳಮ್ಮ. ಲೇ, ಇದೊಂದು ರಾತ್ರಿ ಕಳೆದ್ರೆ ನಾವು ಇಲ್ಲೇ ಮರಗಟ್ಟಿ ಸಮಾಧಿ ಸೇರ್ಬೇಕಾಗತ್ತಷ್ಟೇ. ಆ 20 ಲಕ್ಷ ನಮ್ಮ ಎದೆ ಮೇಲೆ ಹಾಕೋಬೇಕು. ಹೇ ದಡ್ ನನ್ನ ಮಗನೇ, ಸುಮ್ಮನಿದ್ರೆ ಆಗಲ್ಲ ಕಣೋ. ಇವ್ರಿಗೆ ತಿವಿಯೋ ಕಡೆ ತಿವಿದ್ರೇನೆ ಬುದ್ಧಿ ಬರೋದು.
ಶಕುಂತಲಾದೇವಿ, ನಮ್ನಲ್ಲಿ ಬೀದಿಲ್ ಸಾಯಕ್ ಬಿಟ್ಟು ನೀನಲ್ಲಿ ಒಳಗಡೆ ಬೆಚ್ಚ ಕುತ್ಕೊಂಡಿದ್ಯಾ? ಬಾರೆ ಹೊರಗೆ. ಏನು ತೀರಲಿದ್ರೆ ನಿನ್ ಮಗ ಒಳ್ಳೆ ಪೊರ್ಕಿ ಪೊರ್ಕಿ ತರ ಹೆಣ್ಮಕ್ಳ ಜೊತೆ ಬೀದಿ ಸುತ್ತಕ್ ಹೋದ್ರು, ನೀನ್ ಮಾತ್ರ ಆರಾಮಾಗಿ ಮನೇಲಿ ಕೂತ್ಕೊಂಡಿದ್ಯಾ? ನಾಚಿಕೆ ನಾಚಿಕೆ ಆಗ್ಬೇಕು ನಿನ್ಗೆ. ಥೂ, ನಿನ್ ಜನ್ಮಕ್ಕೆ ನಾಚಿಕೆ ಆಗ. ಸಂಜೆ ಹೋದವರು ಕತ್ಲಾದ್ರೂ ಇನ್ನ ಮನೆಗೆ ಬಂದಿಲ್ಲ. ಹೆಣ್ಣತ್ತವರು ನಾವ್ ಏನ್ ಅನ್ಕೋಬೇಕು? ಇದೇನಾ ಸಂಸ್ಕಾರ? ಇದೇನಾ ನೀನು ಅವ್ನಿಗೆ ಹೇಳ್ಕೊಟ್ಟಿರೋದು? ಊರಿಗೆಲ್ಲ ದೊಡ್ಡ ಸಾವುಕಾರಿಯಾದ ಸಾಲ್ದಮ್ಮ, ಮಕ್ಕಳನ್ನ ಅದ್ ಬಸ್ತಲ್ಲಿ ಇಟ್ಟಿರ್ಬೇಕು. ಒಳ್ಳೆ ಗೂಳಿ ಗೂಳಿ ತರ ಹಗ್ಗ ಬಿಚ್ಕೊಂಡು ಓಡಾಡ್ತಾ ಇದ್ರೆ ಮೂಗ್ ದರ ಹಾಕ್ಬೇಕಾಗತ್ತೆ. ನಿಮಗ್ ಮಾನ ಮರ್ಯಾದೆ ಇಲ್ಲ ಅಂತ ನಾವೂನು ಹಾಗೆ ಅನ್ಕೊಂಡ್ಬಿಟ್ಟಿದ್ಯಾ? ಬಾರೆ ಆಚೆ, ಬಾರೆ ಲೇ. ಅಮ್ಮ, ಅವ್ರಿಗೆ ನಾವು ಉತ್ತರ ಕೊಡ್ತೀವಿ, ನೀನು ಬರಬೇಡಮ್ಮ, ಇಲ್ಲೇ ಇರು. ನೀನು ಅವ್ರ ಹತ್ರ ಹೋದ್ರೆ ಚೆನ್ನಾಗಿರಲ್ಲ. ಏಯ್ ಶಕುಂತಲಾದೇವಿ, ನಿನಗೆ ಹೇಳ್ತಾ ಇರೋದು ಏನ್ ಕೇಳಿಸ್ತಾ ಇಲ್ವಾ? ಬಾರೆ ಹೊರಗೆ. ನೋಡಿದ್ಯಾ, ಇದು ಸೀತಾಲಕ್ಷ್ಮಿ ನಾಲ್ಗೆ ಅಂದ್ರೆ ಗರ್ಭಗುಡಿಯಿಂದ ದೇವ್ರೆ ಎದ್ದು ಬರೋ ಹಾಗೆ ಗುಣಗಾನ ಮಾಡಿದ್ದೀನಿ. ಏನ್ ಮಾಡ್ತೀವೋ ಮಾಡು, ಒಟ್ಟಿನಲ್ಲಿ ನಮ್ಮ ಕೆಲಸ ಆಗ್ಬೇಕಷ್ಟೇ. ಈಗ ರಂಪ ರಾಮಾಯಣ ಮಾಡಿ ಊರವ್ರ ಮುಂದೆ ಮರ್ಯಾದೆ ಕಳೀಲಿಲ್ಲ ಅಂದ್ರೆ ನೋಡು. ಬಾರೆ ಬಾ, ಮೊದ್ಲು ನಿನಗ್ ಬುದ್ಧಿ ಹೇಳ್ಬೇಕು, ಆಮೇಲೆ ನಿನ್ ಮಗನ್ಗೆ. ಮನ್ ತುಂಬಾ ಬರೀ ಗಂಡು ಮಕ್ಕಳನ್ನ ಎತ್ಬಿಟ್ರೆ ಆಗಲ್ಲ, ಹೇಗ್ ಬೆಳೆಸ್ಬೇಕು ಅನ್ನೋದು ಗೊತ್ತಿರ್ಬೇಕು. ಅದಕ್ಕೆ ಹಿಂಗೆ. ಏಯ್, ಶಕುಂತಲಾ ದೇವಿ, ಎಷ್ಟು ಧೈರ್ಯ ನಿಂಗೆ? ಶಕುಂತಲಾ ದೇವಿ ಮುಂದೆ ನಿಂತು ಹೀಗೆ ಮಾತಾಡ್ತಿದ್ಯಾ? ನನ್ನ ಮುಂದೆ ಒಂದು ಕ್ರಿಮಿಗೂ ಸಮ ಇಲ್ದೇ ಇರೋ ನೀನು ನನ್ನ ಹೆಸರಿಟ್ಕೋಗ್ತೀಯಾ? ನನ್ನ ಬಗ್ಗೆ ಅಸಹ್ಯವಾಗಿ ಮಾತಾಡ್ತೀಯ, ಅದು ನನ್ನ ಮನೆ ಮುಂದೆ ನಿಂತ್ಕೊಂಡು. ಇದ್ರ ಪರಿಣಾಮ ಏನಾಗ್ಬೋದು ಅಂತ ಅಂದಾಜು ಇಲ್ಲ ನಿನ್ಗೆ. ಮಾತಾಡ್ತೀನಿ ಕಣೆ, ಮಾತಾಡ್ತೀನಿ. ನಿನ್ನ ಮಗ ಇಂಥ ಕೆಲಸ ಮಾಡಿದ್ಮೇಲೂ ಸುಮ್ಮನೆ ಇರಕ್ಕಾಗತ್ತಾ? ಅತ್ತೆ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇರಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅತ್ತೆ? ಇವ್ರ ಮನೆ ಮುಂದೆ ನಿಂತ್ಕೊಂಡು ಹೀಗೆಲ್ಲ ಮಾತಾಡಿ ಅವ್ರ ಮರ್ಯಾದೆ ತೆಗೆದ್ರೆ ಅವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ದೀರಾ? ಎಲ್ಲರೂ ನೋಡ್ತಾ ಇದ್ದಾರತ್ತೆ, ಕೈ ಮುಗಿತೀನಿ, ಸುಮ್ಮನೆ ಇದ್ದು ಬಿಡಿ. ಅಜ್ಜಿ, ನೀವು ಇದನ್ನ ಬೇಕು ಅಂತಾನೆ ಮಾಡ್ತಿದ್ದೀರಾ ಅಂತ ಗೊತ್ತು, ಆದ್ರೆ ನಮ್ಮನೆ ವಿಷಯಕ್ಕೆ ಇವ್ರ ಮರ್ಯಾದೆ ಕಳೆಯೋದು ಸರಿ ಅಲ್ಲ. ಏನೇ ಅದು ಇಲ್ಲದಲ್ಲ, ಇರೋ ವಿಷಯ ತಾನೇ. ಇವ್ರ ಮಗ ನಮ್ಮ ಮಗಳನ್ನ ತಂದು ಕೂಡಕೊಂಡಿಲ್ವಾ? ಇವ್ರ ಮನೇಲಿ ಇಟ್ಕೊಂಡಿಲ್ವಾ? ಅಯ್ಯೋ ಅಪ್ಪ, ಅದನ್ನ ಭೂಪತಿ ಜೊತೆ ಮಾತಾಡಿ. ಅದನ್ನ ಬಿಟ್ಟು ಮೇಡಮ್ ಜೊತೆ ಈ ತರ ಚೀಪಾಗಿ ಮಾತಾಡಿದ್ರೆ ಏನ್ ಬಂತು? ನಿಮ್ ವಾದ ಚರ್ಚೆ ಎಲ್ಲ ಆ ಕಡೆ ರೋಡ್ ಕೊನೆಯಲ್ಲಿ ಇಟ್ಕೊಳ್ಳಿ. ಇಂಥ ಚೀಪ್ ಬಿಹೇವಿಯರು, ಇಂಥ ಚೀಪ್ ಮಾತುಗಳು ನನ್ನ ಮನೆ ಮುಂದೆ ನಡಿ ಕೂಡ್ದು.
ನನ್ನನ್ನ ಇನ್ನೂ ಕೆಣ್ಕೋ ಸಾಹಸ ಬೇಡ. ಅದರ ಪರಿಣಾಮ ಇನ್ನೂ ತುಂಬಾ ಕೆಟ್ಟಾಗಿರುತ್ತೆ. ಆಲ್ ಆಫ್ ಯು ಔಟ್. ಇನ್ನೊಂದು ಕ್ಷಣನೂ ಇಲ್ಲಿ ಇರಬಾರ್ದು. ಔಟ್. ಏನ್ ಎದುರಿಸ್ತಾ ಇದ್ಯಾ? ನಾವ್ ಇದಕ್ಕೆಲ್ಲ ಬಗ್ಗಲ್ಲ. ನಮಗ್ ನ್ಯಾಯ ಬೇಕು. ನಿನ್ನ ಮಗ ಭೂಪತಿ ನಮ್ಮ ಹುಡುಗಿನ ಬಲ್ವಂತ ಕೂಡಾಕೊಂಡಿದ್ದಾನೆ. ನಮಗ್ ಗೊತ್ತು. ಅವಳನ್ನ ಬಿಡಿಸ್ಕೊಳ್ದೆ ನಾವೆಲ್ಲೂ ಹೋಗಲ್ಲ. ನಮ್ಗಳು ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಮಗಳಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ಮಗಳಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ಮಗಳಿಗಾಗಿ ಹೋರಾಟ. ಅತ್ತೆ ನಿಮ್ಮ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇದ್ದು ಬಿಡಿ. ನೀವೇನ್ರಿ, ನೀವಾದರೂ ಅತ್ತೆಗೆ ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಹೇಳ್ರಿ. ಈ ರೀತಿ ಎಲ್ಲ ಮಾತಾಡಿ ಇವ್ರ ಮರ್ಯಾದೆ ತೆಗೆದ್ರೆ ಏನು ಚೆನ್ನಾಗಿರುತ್ತೆ. ಮನೆಗೆ ಹೋಗೋಣ ಬನ್ರಿ. ಏನೇ ಅದು ಇಲ್ಲದಲ್ಲ, ಇರೋ ವಿಷಯ ತಾನೇ. ಇವ್ರ ಮಗ ನಮ್ಮ ಮಗಳನ್ನ ತಂದು ಕೂಡಕೊಂಡಿಲ್ವಾ? ಇವ್ರ ಮನೇಲಿ ಇಟ್ಕೊಂಡಿಲ್ವಾ? ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ಈ ದೊಡ್ಡ ಮನೆ ಮಹಾರಾಣಿ ಹೆಸರಿಗಷ್ಟೇ ಮರ್ಯಾದಸ್ಲು. ಆದ್ರೆ 3 ಕಾಸಿನ ಸಂಸ್ಕಾರನು ತನ್ನ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. 3 ಕಾಸಿನ ಸಂಸ್ಕಾರನು ತನ್ನ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ. ನಮ್ಮ ಹುಡುಗಿಗೆ